ಈ ಥರ ಎಣ್ಗಾಯಿ ಅಂತೂ ಇದ್ದರೆ ಅಂತೂ ಮುದ್ದೆ, ಚಪಾತಿ, ಅನ್ನ, ದೋಸೆಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ನು. 1-2 ಚಪಾತಿ ತಿನ್ನೋರು 4 ಚಪಾತಿ ತಿನ್ನೋದಂತೂ ಗ್ಯಾರಂಟಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ತೋಟದಿಂದ ಬದನೆಕಾಯಿ ತೊಗೊಬಂದಿದ್ದೀನಿ ಫ್ರೆಶ್ ಆಗಿ. ಇದರಲ್ಲಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಅವ್ರವ್ರ ಸ್ಟೈಲಲ್ಲಿ ಮಾಡ್ತಾರೆ ಎಣ್ಗಾಯಿ. ನಾನು ಸ್ವಲ್ಪ ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಊರಿಂದ ಬದನೆಕಾಯಿ ತೊಗೊಬಂದಿದ್ರಿ. ತುಂಬ ಫ್ರೆಶ್ಶಾಗಿ ಗಿಡದಲ್ಲಿ ತುಂಬ ಬದನೆಕಾಯಿ ಬಿಟ್ಟಿತ್ತು. ಈಗ ಸ್ವಲ್ಪ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ, 1.5 ಟೀ ಸ್ಪೂನ್ ಆಗೋಷ್ಟು. ಈಗ ಮೊದಲಿಗೆ ಕಡಲೆ ಬೀಜನ ನಾನು ನಮ್ಮ ಇಡಿನಲ್ಲಿ 1 ಇಡಿ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಮೊದಲಿಗೆ ಕಡಲೆ ಬೀಜ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ 1-2 ಟೀ ಸ್ಪೂನ್ ಆಗೋಷ್ಟು ಎಳ್ಳು ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಕರಿ ಎಳ್ಳಿದ್ರೆ ಕರಿ ಎಳ್ಳು ತೊಗೊಳ್ಳಿ. ನಾನು ಇಲ್ಲಿ ಕರಿ ಎಳ್ಳೆ ತೊಗೊಂಡಿದ್ದೀನಿ. ಬಿಳಿ ಎಳ್ಳಿದ್ರೂ ಕೂಡ ನೀವು ಬಿಳಿ ಎಳ್ಳೆ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಂತರ ಮೀಡಿಯಮ್ ಸೈಜ್ 3 ಈರುಳ್ಳಿನ ತಗೊಂಡು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ. ಎರಡನ್ನೂ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದ ನಂತರ ಇಲ್ಲಿ ನಾನು ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಯಾಕಂದರೆ ಸಾಂಬಾರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂತ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಪುದೀನ ಸೊಪ್ಪು ಒಂದು ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಇದನ್ನೆಲ್ಲ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಇದನ್ನೆಲ್ಲ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಯಾರೆಲ್ಲ ನಮ್ಮ ಶ್ರೀಮಂಗಳ ಅಡುಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕು ನಮಗೆ ತುಂಬ ಪ್ರೋತ್ಸಾಹ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ. ನಂತರ ನೋಡಿ, ಇಲ್ಲಿ ನಾನು ಸ್ವಲ್ಪ ಮಸಾಲೆ, ಗರಂ ಮಸಾಲೆ ಐಟಮ್ಸ್ನ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ 1 ಇಂಚ್ ಆಗೋಷ್ಟು ಚಕ್ಕೆ, 2-3 ಲವಂಗ, ಸ್ವಲ್ಪ ಜಾಪತ್ರೆ, ಒಂದು ಅರ್ಧ ಸ್ಟಾರ್ ಹೂವನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಗಸಗಸೆ ತಗೊಂಡು ಇದನ್ನು ಇದರಲ್ಲೇ ಎಣ್ಣೆನಲ್ಲೇ ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಈ ಥರ ಮಸಾಲೆ, ಗರಂ ಮಸಾಲೆ ಐಟಮ್ಗಳೆಲ್ಲ ಇದರಲ್ಲೇ ಹಾಕಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ 3 ಮೀಡಿಯಮ್ ಸೈಜ್ ಟೊಮೊಟೊನೂ ಸೇರಿಸ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ನಾನು ಹುರ್ಕೊಂಡಿದ್ದೀನಿ. ಈಗ ಬದನೆಕಾಯಿನ ಕಟ್ ಮಾಡ್ಕೊಳ್ತೀನಿ. ತುಂಬ ಎಳ್ಸಾಗಿ ತುಂಬ ಫ್ರೆಶ್ ಆಗಿತ್ತು ಗಿಡದಲ್ಲಿ. ನನಗಂತೂ ತುಂಬ ಖುಷಿಯಾಯಿತು. ನೋಡಿ, ಈಗ ಬದನೆಕಾಯಿನ ಕಟ್ ಮಾಡ್ಕೊಳ್ತಾಯಿದ್ದೀನಿ. ತೋಟದಲ್ಲೇ ಬೆಳೆದಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ಹುಳ ಎಲ್ಲ ಏನೂ ಇರಲಿಲ್ಲ. ಹುಳ ಇದ್ದರೆ ಆ ಥರ ಕೊಯ್ದುಬಿಟ್ಟು ನೋಡ್ಕೊಳ್ಳಿ. ಈಗ ನಾನು ಕಟ್ ಮಾಡಿದ ನಂತರ ನೀರಲ್ಲಿ ಹಾಕ್ಕೊಳ್ತಾಯಿದ್ದೀನಿ, ಇಲ್ಲಾಂದರೆ ಬದನೆಕಾಯಿ ಕಪ್ಪಗಾಗ್ಬಿಡುತ್ತೆ. ಮಸಾಲೆ ಹುರಿದಿರೋದೆಲ್ಲ ಆರೋಷ್ಟರೊಳಗೆ ನಾವು ಬದನೆಕಾಯಿ ಕಟ್ ಮಾಡ್ಕೊಬಿಡೋಣ. ನೋಡಿ, ಸ್ವಲ್ಪ ದೊಡ್ಡ ಬದನೆಕಾಯಿ ಇದ್ದರೆ ನಾನು ಈ ಥರ 2 ಕಟ್ ಮಾಡ್ಕೊಳ್ತಾಯಿದ್ದೀನಿ. 2 ಹತ್ರ ಕಟ್ ಮಾಡಿದ್ದೀನಿ, ಆಗ ಸಣ್ಣ ಸಣ್ಣ ಪೀಸ್ ಆಗುತ್ತೆ, ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ನಾನು ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ಎಲ್ಲ ಆರಿದೆ. ಈಗ ರುಬ್ಕೊಡೋಣ. ಸ್ವಲ್ಪ ಮಸಾಲೆ ಗಟ್ಟಿಯಾಗಿರಲಿ. ಈಗ ಇದಕ್ಕೆ ಖಾರದ ಪುಡಿ, ನಂತರ 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಸುಮ್ಮನೆ 1 ರೌಂಡ್ ಆಗೋಷ್ಟು ರುಬ್ಕೊಂಡಿದ್ದೀನಿ ಅಷ್ಟೇ, ಧನಿಯಾ ಪುಡಿ, ಖಾರದ ಪುಡಿನ. ಈಗ ರುಚಿಗೆ ತಕ್ಕಾದಷ್ಟು ಉಪ್ಪನ್ನು ನಾನು ಇಲ್ಲೇ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಗೆ. ನೋಡಿ, 2 ಸ್ಪೂನ್ ಆಗೋಷ್ಟು ಉಪ್ಪನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಉಪ್ಪು ಹಾಕಿ ಕಲಿಸ್ಕೊಳ್ಳೋಣ. ಈಗ ನೋಡಿ, ಸ್ವಲ್ಪ ಮಸಾಲೆ ಈ ಥರ ಗಟ್ಟಿಯಾಗಿರಲಿ. ಈಗ ನಮ್ಮ ಬದನೆಕಾಯಿ ಪೀಸಸ್ ಎಲ್ಲ ಆಗಿ ರೆಡಿಯಾಗಿದೆ. ಈಗ ಬದನೆಕಾಯಿಗೆ ಮಸಾಲೆ ತುಂಬೋಣ. ಬದನೆಕಾಯಿಗೆಲ್ಲ ನೀಟಾಗಿ ಮಸಾಲೆ ತುಂಬಿ ಒಂದು ತಟ್ಟೆನಲ್ಲಿ ಇಟ್ಕೊಳ್ಳೋಣ. ನೋಡಿ, ಈ ಥರ ಮಸಾಲೆ ತುಂಬಿ ಇಟ್ಕೊಳ್ಳೋಣ. ದೋಸೆಗಾಗಲಿ, ಮುದ್ದೆಗಾಗಲಿ, ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ.
ಸ್ವಲ್ಪ ವಿಡಿಯೋ ಲೆಂತಿ ಇದೆ, ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಈಗ ಈ ಥರ ನಾನು ಎಲ್ಲೆಲ್ಲಿ ಕಟ್ ಮಾಡಿದ್ದೆ ಅಲ್ಲೆಲ್ಲನೂ ಚೆನ್ನಾಗಿ ಮಸಾಲೆನ ತುಂಬಿಸ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ಎಲ್ಲ ತುಂಬಿದಾಯಿತು. ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬನ್ನಿ. ನಾನು ನಾರ್ಮಲಾಗಿ ಪಾತ್ರೆನಲ್ಲಿ ಮಾಡ್ತಾಯಿಲ್ಲ, ಇದು ನಾನು ಹೇಗೆ ಮಾಡ್ತೀನೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ತುಂಬ ಈಸಿಯಾಗಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಬೇಗನೇನೂ ಆಗುತ್ತೆ. ನಾನು ಕುಕ್ಕರಲ್ಲೇ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಯಾಕಂದರೆ ಇದ್ರ ಹೆಸರೇ ಎಣ್ಣೆಗಾಯಿ ಅಲ್ವಾ. ಅದರಿಂದ ನಾನಿಲ್ಲಿ ಸ್ವಲ್ಪ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ನಂತರ 1 ಸ್ಪೂನ್ ಆಗೋಷ್ಟು ತುಪ್ಪನೂ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಮಸಾಲೆ ಐಟಮ್ಗೆಲ್ಲ ಸ್ವಲ್ಪ ತುಪ್ಪ ಹಾಕಿದ್ರೆ ಎಲ್ಲನೂ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ಅಂತ ತುಪ್ಪನ ಸೇರಿಸಿ, ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವೆಲ್ಲ ಹಾಕಿ ಒಗ್ಗರಣೆಗೆ ಈಗ ಮಸಾಲೆ ತುಂಬಿರ್ತಕ್ಕಂಥ ಬದನೆಕಾಯಿನೆಲ್ಲನೂ ಒಗ್ಗರಣೆಯಲ್ಲಿ ಹಾಕ್ಕೊಳ್ಳೋಣ. ನೀಟಾಗಿ ಜೋಡಿಸ್ಕೊಳ್ಳೋಣ ಕುಕ್ಕರಲ್ಲಿ. ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಮತ್ತು ಬೇಗನೆ ಆಗುತ್ತೆ. ಅದಕ್ಕೆ ರುಚಿಗೆ ತಕ್ಕಾದಷ್ಟು ಉಪ್ಪನ್ನ ನಾನು ಮಸಾಲೆಗೆ ಹಾಕ್ಬಿಟ್ಟಿದ್ದೀನಿ. ಈಗ ಈ ರೀತಿ ಬದನೆಕಾಯಿಗೆಲ್ಲ ಮಸಾಲೆ ಎಲ್ಲ ಹಾಕಿದ ನಂತರ ಸ್ವಲ್ಪ ಪಾತ್ರೆಗೆ, ಮಸಾಲೆ ಇದ್ದಿದ್ದ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಈ ಥರ ಸೈಡಲ್ಲೇ ಹಾಕಿ 1 ಲೋಟ ಆಗೋಷ್ಟು ಹಾಕಿ ಸಾಕು. ನಂತರ ಮೇಲೆ ಸ್ವಲ್ಪ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಸಾಕು, ಜಾಸ್ತಿ ಏನು ಹಾಕೋದು ಬೇಡ. ನಂತರ ಇಲ್ಲಿ ಸ್ವಲ್ಪ ನಾನು ನೀರು ಹಾಕಿದ್ನಲ್ಲ, ಅದರಿಂದ ಉಪ್ಪು ಕಮ್ಮಿ ಆಗ್ಬೋದು ಅಂತ ಅನ್ನಿಸ್ತು ನನಗೆ. ಅದರಿಂದ ಸ್ವಲ್ಪ ಮೇಲೆ ಉಪ್ಪನ್ನು ಈ ಥರ ಹಾಕಿದ್ದೀನಿ. ನಂತರ ಈಗ ಕುಕ್ಕರ್ ಮೂಡಿನ ಕ್ಲೋಸ್ ಮಾಡೋಣ. ಕುಕ್ಕರ್ 1 ವಿಸಿಲ್ ಸಾಕು, ಜಾಸ್ತಿ ವಿಸಿಲೆಲ್ಲ ಇಡೋಕ್ಕೆ ಹೋಗ್ಬೇಡಿ. 1 ವಿಸಿಲ್ ಇಟ್ಬಿಟ್ಟು ಹಾಗೆ ಬಿಟ್ಬಿಡಿ ಒಂದು 5 ನಿಮಿಷ 10 ನಿಮಿಷ. ನಂತರ ಕುಕ್ಕರ್ ವಿಸಿಲ್ನ ತೆಗೆದು ನೋಡಿ, ನಮ್ಮ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ನಂತರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೋಡಿ ಈ ಥರ ಕಲಿಸ್ಕೊಳ್ಳಿ. ಬದನೆಕಾಯಿ ಎಲ್ಲ ಬೆಂದಿರುತ್ತೆ, ಹೇಗಂದರೆ ಹಾಗೆ ನಾವು ಸಾಂಬಾರು ಕಲಿಸ್ತಿರಲ್ಲ ಹಾಗೆಲ್ಲ ಕಲ್ಸೋಕೆ ಹೋಗ್ಬೇಡಿ. ಒಂದು ಸೈಡಿಂದ ನೋಡಿ ಈ ಥರ ಜೋಪಾನವಾಗಿ ಸ್ವಲ್ಪ ಕಲಿಸ್ಕೊಳ್ಳಿಲ್ಲ ಅಂದರೆ ಬದನೆಕಾಯಿ ಎಲ್ಲ ನುಣ್ಣಗೆ ಬಿಟ್ಕೊಬಿಡುತ್ತೆ. ಈಗ ನೋಡಿ ಈ ಥರ ಸೌಟ್ ತೊಗೊಂಡು ಒಂದೊಂದೇ ಬದನೆಕಾಯಿನ ಈ ಥರ ತಗೊಳ್ಳಿ. ಸರ್ವ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ತೋಟದಲ್ಲಿ ಈ ಥರ ಹೂವು ಇತ್ತು, ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಅದರಿಂದ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.